ನಿನ್ನ ನಿನ್ನ ಶೂಟ್ ಮಾಡಬೇಕು ಮಾಮ್. ಯಾಕೆ ನಿತ್ಯ? ಯಾಕಂದ್ರೆ ನೀನು ನನ್ನ ಸಾಯಿಸ್ಬಿಟ್ಟೆ, ನನ್ನ ಐಡೆಂಟಿಟಿನ ಸಾಯಿಸ್ದೆ, ನನ್ನ ಕನ್ಸು ನನ್ನ ಗುರಿನ ಸಾಯಿಸ್ದೆ ಮಾಮ್. ನನ್ನ ಪಾಸ್ಟ್ನ ನನ್ನ ಫ್ಯೂಚರ್ನ ಎಲ್ಲದನ್ನು ಸಾಯಿಸ್ಬಿಟ್ಟೆ. ಈ ಭೂಮಿ ಮೇಲೆ ನಾನು ಒಬ್ಳು ಇಲ್ಲ ಅಂತ ನನ್ನ ಸಾಯಿಸ್ಬಿಟ್ಟೆ. ನೋ ನಿತ್ಯ, ಯು ಆರ್ ಹಿಯರ್. ನೋ ಮಾಮ್, ಐ ಆಮ್ ಡೆಡ್. ನಾನು ಸತ್ ಹೋದೆ, ಅದು ನಿನ್ನಿಂದ. ನೀನೇ ನನ್ನ ಸಾಯಿಸ್ಬಿಟ್ಟೆ. ಆ ಗಂಗಾನ ಬದುಕ್ಸೋಕೆ ನೀನನ್ನ ಸಾಯಿಸ್ದೆ. ಅದಕ್ಕೆ ನನ್ ಜಾಗಕ್ಕೆ ಆ ಗಂಗಾನ ಕರ್ಕೊಂಡು ಬಂದೆ, ನನ್ನ ಹಾಗೆ ಆಕ್ಟ್ ಮಾಡಿಸ್ದೆ, ನನ್ನ ಮರೆಯೋ ಹಾಗೆ ಅವಳನ್ನ ರೆಡಿ ಮಾಡ್ದೆ, ನನ್ ಜೈಗೆ ಅವಳನ್ನ ಕೊಟ್ಟು ಮದ್ವೆ ಮಾಡ್ದೆ, ನನ್ ಜೀವನನ ಅವಳ ಕೈಯಲ್ಲಿಟ್ಟು ನನ್ಗೆ ಲೈಫ್ ಅನ್ನೋದೇ ಇಲ್ದಿದ್ದ ಹಾಗೆ ಮಾಡ್ದೆ, ನನ್ನ ಝೀರೋ ಮಾಡ್ಬಿಟ್ಟೆ. ಏನ್ ಮಾತಾಡ್ತಿದ್ಯಾ ನಿತ್ಯ? ಗಂಗಾನ ಕರ್ಕೊಂಡ್ ಬಂದಿದ್ದೆ ನಿನ್ಗೋಸ್ಕರ ಅಲ್ವಾ? ಇದೆಲ್ಲ ಮಾಡಿ ಇದಕ್ಕೆ ನಿತ್ಯ, ಎಸ್, ಆ ಗಂಗಾ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ ಮಗಳು. ನೀನು 9 months ಹೊತ್ತಿರೋ ಮಗಳು, ನೀನ್ ಫ್ಲೆಶ್ ಅಂಡ್ ಬ್ಲಡ್ ಹಂಚ್ಕೊಂಡು ಹುಟ್ಟಿರೋ ನಿನ್ ಮಗಳು, ಹುಡ್ತಿದ್ದಾಗೆ ನಿನ್ನಿಂದ ದೂರ ಆಗಿದ್ ನಿನ್ ಮಗಳು, 20 years ತನಕ ನಿನ್ಗೆ ಗೊತ್ತಿಲ್ದಿರೋ ಮಗಳು, ಫ್ಯೂ ಡೇಸ್ ಬ್ಯಾಕ್ ನಿನ್ ಮಗಳು ಅಂತ ನನಗ್ ಗೊತ್ತಾಗಿರೋ ಮಗಳು, ನಿನ್ ಮಗಳು ಅಂತ ಅಂದ್ರೆ ಇಷ್ಟು ದಿನ ಗಂಗಾ ನಿನ್ ಸಿಸ್ಟರ್ ಅಂತ ಗೊತ್ತಿತ್ತು, ನೀನಿದೆಲ್ಲ. ಸ್ಟಾಪ್ ಇಟ್ ಮಾಮ್. ಅವಳು ನನ್ ಸಿಸ್ಟರ್ ಅಲ್ಲ, ಜಸ್ಟ್ ನಿನ್ ಡಾಟರ್ ಮಾತ್ರನೇ, ಓಕೆ? ಅವಳು ನಿನ್ ಮಗಳು ಮಾತ್ರನೇ, ನನ್ಗೆ ಸಿಸ್ಟರ್ ಅಲ್ಲ ಮಾಮ್, ಶತ್ರು. ಎಸ್, ಅವಳು ನನ್ಗೆ ಎನಿಮಿ. ನಮ್ ರೈವಲ್ರಿ ನೆನ್ನೆ ಮೊನ್ನೆ ಸ್ಟಾರ್ಟ್ ಆಗಿಲ್ಲ ಮಾಮ್. ನಿನ್ ಹೊಟ್ಟೆಲಿದ್ದಾಗ್ಲೇ ನಮ್ಗೆ ಯುದ್ಧ ಶುರುವಾಗಿದೆ. ಆಗ ನಾವು ಫೈಟ್ ಮಾಡ್ತಿದ್ರೆ ಹೊಟ್ಟೆಲಿ ಮಗು ಓದಿದಿದೆ ಅಂತ ಸಂಭ್ರಮ ಪಡ್ತಿದ್ಯೇನೋ. ಆದ್ರೆ ನಿಂಗೆ ಓದಿದ್ದು ಒಬ್ಳು ಮಗಳಲ್ಲ ಅಂತ 2 ಮಕ್ಳು ಫೈಟ್ ಮಾಡ್ತಿದ್ದಾರೆ ಅಂತ ನಿನ್ಗೆ ಗೊತ್ತಾಗಿರಲ್ಲ. ಇವಾಗ ಕೂಡ ಅದೇ ನಡೀತಿದ್ಯಲ್ಲ. ಅವಾಗ 2 ಇದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಈಗ ಗೊತ್ತಿದ್ರು ಏನೂ ಮಾಡಕ್ಕಾಗದೇ ಇರೋ ಹೆಲ್ಪ್ಲೆಸ್ ಸ್ಥಿತಿಲಿ ನೀವು ಹೊಡ್ಕೋತಿದ್ದಾಗ ಕಣ್ಬಿಟ್ಕೊಂಡು ನೋಡ್ತಿದ್ದೀನಿ. ಡೋಂಟ್ ವರಿ ಮಾಮ್. ಈ ವಾರ್ ಒನ್ ಸೈಡ್ ಮಾತ್ರನೇ, ಬಿಕಾಸ್ ಗೆಲ್ಲೋಳು ನಾನೇ. ನಾವು ನಿನ್ ಹೊಟ್ಟೆಲಿದ್ದಾಗ ಅವಳು ನನ್ನ ಹಿಂದೆ ತಳ್ಳಿ ಕೆಲವೇ ಸೆಕೆಂಡ್ಸ್ ಮೊದಲು ಹುಟ್ಟಿ ನನ್ಗೆ ಅಕ್ಕ ಆದ್ಲು.
ನನ್ ಮೇಲೆ ಮೊದಲನೇ ಗೆಲುವು ಪಡ್ಕೊಂಡ್ಲು. ನನ್ಗೆ ಆ ಸೇಡು ಹಾಗೆ ಉಳ್ದು ಹೋಗಿದೆ ಮಾಮ್. ಈಗ ಪ್ರತೀಕಾರ ತಗೊಳ್ಳೋ ಟೈಮ್ ಬಂದಿದೆ. ಏಟಿಗೆ ಎದುರೇಟ್ ಕೊಡ್ತೀನಿ ಮಾಮ್. ಸೇಡ್ ತೀರ್ಸ್ಕೊಳ್ತೀನಿ. ಸ್ವಂತ ಅಕ್ಕನ ಮೇಲೆ ನಿನ್ಗೆ ಈ ತರ ಪ್ರತೀಕಾರ ಯಾಕೆ? ಅಯೋಧ್ಯ ಸಿಂಹಾಸನ ತನಗೆ ಸಿಕ್ಕಿದ್ರು ಕೂಡ ಕಾಡಿಗೆ ಹೋಗಿರೋ ರಾಮಂಗೋಸ್ಕರ ಎದುರು ನೋಡ್ತಾ ತಿರುಗ್ ಬರೋ ತನ್ನ ಅಣ್ಣಂಗೋಸ್ಕರ ಕಾದು ಪಟ್ಟಾಭಿಷೇಕ ಮಾಡಿರೋ ಭರತ ಅಲ್ಲ ಮಾಮ್ ನಾನು. ಕೌರವ ಪಕ್ಷದಲ್ಲಿರೋ ಸ್ವಂತ ಅಣ್ಣನ್ನೇ ಕೊಂದು ಇಂದ್ರಪ್ರಸ್ಥ ಆಳಿರೋ ಅರ್ಜುನನಂತವಳು ನಾನು. ಮಹಾಭಾರತದಲ್ಲೂ ಕೂಡ ಇಂಥದ್ದೇ ಒಂದು ಸಿಚುವೇಶನ್ ಬರುತ್ತೆ. ಕರ್ಣ ತನ್ನ ಸ್ವಂತ ಮಗ ಅಂತ ಗೊತ್ತಾದಾಗ ಕುಂತಿ ಹೋಗಿ ಅರ್ಜುನನ್ಗೆ ಪ್ರಾಣ ಭಿಕ್ಷೆ ಕೊಡು ಅಂತ ಬೇಡ್ತಾಳೆ. ಆಗ ಕರ್ಣ ಅರ್ಜುನ ಸತ್ರೆ ನಾನ್ ಮಗ ಆಗ್ತೀನಿ, ನಾನ್ ಸತ್ರೆ ಅರ್ಜುನ ಮಗ ಆಗ್ತಾನೆ, ಏನ್ ಮಾಡಿದ್ರು ನಿನ್ 5 ಜನ ಮಕ್ಳು ನಿನ್ಗಿರ್ತಾರೆ ಅಂತ ಹೇಳಿ ಕಳಿಸ್ತಾನೆ. ಬ್ಯಾಡ್ ಲಕ್ ಏನಂದ್ರೆ ನಮ್ ಕಥೆಲಿ ನಿಜ ಅರ್ಜುನಂಗೆ ಅಂದ್ರೆ ಚಿಕ್ಕವಳಿಂದ ನಿನ್ ಹತ್ರ ಬೆಳ್ದಿರೋ ನನಗ್ ಗೊತ್ತಾಯ್ತು. ಆ ಕರ್ಣಂಗೆ ಅಂದ್ರೆ 20 ವರ್ಷ ನಿನ್ನಿಂದ ದೂರ ಇರೋ ಆ ಗಂಗಗೆ ಗೊತ್ತಿಲ್ಲ. ಆ ಕರ್ಣನ್ ಹಾಗೆ ನಾನ್ ಕೂಡ ನಿನಗೊಂದು ಮಾತು ಕೊಡ್ತೀನಿ ಮಾಮ್. ಇಷ್ಟು ವರ್ಷ ನಿನಗೆ ಒಬ್ಳೆ ಡಾಟರ್, ಇನ್ ಮುಂದೆ ಕೂಡ ನಾನ್ ಒಬ್ಳೆ ಡಾಟರ್ ನಿನಗೆ. ಹಾಗಂತ ನಾನ್ ಸತ್ರೆ ಅವಳು ಸತ್ರೆ ನಾನು ಅಂದ್ಕೋಬೇಡ. ಮಹಾಭಾರತದಲ್ಲಿ ಆ ಕರ್ಣ ಸತ್ ಹೋದ. ನಮ್ ಕಥೆಲಿ ಕೂಡ ಆ ಕರ್ಣನೇ ಅಂದ್ರೆ ಗಂಗಾನೇ ಸಾಯ್ತಾಳೆ. ತಮಾಷೆ ಏನ್ ಹೇಳು ಮಾಮ್? ಅಲ್ಲಿ ಕರ್ಣ ಶಾಪದಿಂದ ಹೋಗಿದ್ದು, ಇಲ್ಲಿ ಗಂಗಾ ಕೂಡ ಶಾಪದಿಂದನೇ ಹೋಗ್ತಾಳೆ. ವಾಟ್ ಅ ಕೋಇನ್ಸಿಡೆನ್ಸ್ ಅಲ್ವಾ? ಹಿಸ್ಟ್ರಿ ರಿಪೀಟ್ಸ್. ನನ್ ಜೊತೆ ಹುಟ್ಟವಳು ಅಂತ ನನ್ ಲೈಫ್ ಅಲ್ಲಿ ಅವಳಿಗೆ ಪ್ಲೇಸ್ ಕೊಡಲ್ಲ. ನನ್ ಜೈ ಜೊತೆ ತಾಳಿ ಕಟ್ಟಿಸ್ಕೊಂಡವಳು ಅಂತ ನನ್ ಜೈನ ಅವಳಿಗೆ ಕೊಡಲ್ಲ. ಅಂಡರ್ ಗ್ರೌಂಡ್ ಅಲ್ಲಿರೋ ನನ್ನ ಹೊರಗೆ ತರಬೇಕು ಅಂತ ಅವಳು ಪ್ರಯತ್ನ ಪಡ್ತಿದ್ದಾಳೆ. ಆದ್ರೆ ಅವಳನ್ನ ಮೇಲ್ ಕಳಿಸ್ಬೇಕು ಅಂತ ನಾನ್ ನೋಡ್ತಿದ್ದೀನಿ ಮಾಮ್. ಅವಳು ಶಾಪದಿಂದ ಹೋಗ್ತಾಳೋ ಇಲ್ಲ ನನ್ ಕೈಯಲ್ಲೇ ಸಾಯ್ತಾಳೋ ವೇಟ್ ಮಾಡಿ ನೋಡು ಮಾಮ್. ಆದ್ರೆ ಆದಷ್ಟು ಬೇಗ ಅವಳು ಹೋಗೋದು ಪಕ್ಕ. 20 ವರ್ಷದ ನನ್ ಸೇಡು ತೀರೋದು ಗ್ಯಾರಂಟಿ. ನಿನಗೆ ಒಬ್ಳೆ ಡಾಟರ್, ದಟ್ಸ್ ಮೀ. ಅಜ್ಜಿ, ಡ್ಯಾಡ್, ಚಿಕ್ಕಮ್ಮ, ನಮ್ ಗಂಗಾ ಇವತ್ತು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಗೆದ್ದಿದ್ದಾಳೆ, ಟೈಟ್ಲು ವಿನ್ ಮಾಡಿದಾಳೆ. ಆಗ್ಲೇ ಟಿವಿನಲ್ಲಿ ನೋಡಿದ್ರ? ಇದು ನಾವು ಅನ್ಕೊಂಡಿರೋಷ್ಟು ಅಂತಿಂತ ಗೆಲುವಲ್ಲ. ಇಂಥ ಗ್ರೇಟ್ ಸಾಧನೆ ಮಾಡಿರೋ ನಿನ್ಗೆ ದೊಡ್ಡ ಸ್ವಾಗತನೇ ಮಾಡ್ಬೇಕಮ್ಮ. ಇಲ್ಲೇ ಇರು. ಏನದ್ಕೆ ಇವಾಗ ಆರತಿ ಮಾಡಿ ದೃಷ್ಟಿ ತೆಗಿಬೇಕಾ? ಮತ್ತೆ ನನ್ ಸೊಸೆ ಮೇಲೆ ಎಷ್ಟು ಜನ ಕಣ್ಣು ಹಾಕಿದಾರೋ, ಎಷ್ಟು ಜನರ ದೃಷ್ಟಿ ಇದೆಯೋ. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಪಾಪಿಗಳ ಕಣ್ಣು, ಗೂಬೆಗಳ ಕಣ್ಣು, ಪಾಪಿಗಳ ಕಣ್ಣು, ಎಲ್ರ ದೃಷ್ಟಿನೂ ಹೋಗ್ಲಿ.
ಅತ್ಗೆ ಈ ದೃಷ್ಟಿ ನೀರು ಆ ಕಡೆ ಚೆಲ್ಲಿ. ನಾನಾ? ನೀವೇ ಹತ್ರನೇ ಇದ್ದು ಗಂಗನ ಗೆಲ್ಸಿದೀರಾ. ಈ ನೀರ್ ಚೆಲ್ಲಿ ಆ ಪುಣ್ಯನು ನೀವೇ ಕಟ್ಕೊಳ್ಳಿ. ತಗೊಳ್ಳಿ. ನೀನು ಬಲ್ಗಾಲಿಟ್ಟು ಒಳಗ್ ಬಾಮ್ಮ. ಬಾ ಬಾಮ್ಮ. ಇನ್ನೂ ದೃಷ್ಟಿಗೊಂಬೆ ತರ ನೋಡ್ತೀಯಲ್ಲ ಚಂದ್ರಿಕಾ, ಆ ದೃಷ್ಟಿ ನೀರನ್ನ ಚೆಲ್ಲು. ಏನ್ರಿ, ನಿಮ್ಗೂ ನಾನು ಹಂಗೆ ಅನಿಸ್ತೀನಾ? ಅಂದ್ರೆ ನಾನ್ ಹೇಳಿದ್ದು ಇವ್ರು ನನ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ? ದೃಷ್ಟಿ ತೆಗೆದವಳಿಗೆ ನೀರ್ ಚೆಲ್ಲಕ್ಕಾಗಲ್ವಾ? ಆವೇಶ ಪಡ್ಬೇಡ ಚಂದ್ರಿಕಾ, ಅಲ್ಲಿ ಬೆಂಕಿ ಹಚ್ಚಿದೀವಲ್ಲ, ನಿತ್ಯ ಟುಸ್ ಅನ್ನೋ ಬಾಂಬಲ್ಲ, ಸಿಡಿಯೋ ಬಾಂಬು. ಇವರನ್ನ ಅವಳೇ ನೋಡ್ಕೋತಾಳೆ. ಆ ನೀರೆಸಿ. ನೀನ್ ಏನು ಓದಿಲ್ದೆ ಹೋದ್ರು, ಫ್ಯಾಷನ್ ಶೋ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರು, ಶೋನಲ್ಲಿ ಗೆದ್ದಿದ್ಯಾ ಅಂದ್ರೆ ನಿನ್ನ ಆತ್ಮವಿಶ್ವಾಸ ತುಂಬಾ ದೊಡ್ಡದಮ್ಮ. ಈ ಮನೆ ಪ್ರತಿಷ್ಠೆನ ಗೌರವನ ಹೆಚ್ಚಾಗಿ ಮಾಡಿದ್ಯಾ. ಇಲ್ಲಿವರೆಗೂ ಈ ಮನೆ ಸೊಸೆಯರು ಯಾರೂ ಮಾಡದೇ ಇರೋ ಕೆಲ್ಸನ ನೀನ್ ಮಾಡಿದ್ಯಮ್ಮ. ಈ ಮನೆ ಸೊಸೆಯಾಗಿ ನಮ್ ಹೆಸರನ್ನ ಎತ್ತಿಡ್ದೆ. ನಾವು ಹೆಮ್ಮೆ ಪಡುವಾಗ ಮಾಡಿದ್ಯಮ್ಮ. ನಮ್ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇನ್ನೊಂದು ಮೆಟ್ಲು ಮೇಲ್ ಹತ್ತಿದ್ಯಾ. ಯು ಆರ್ ಗ್ರೇಟ್. ಇದೆಲ್ಲ ನಮ್ ಟ್ಯಾಲೆಂಟೇ. ನನ್ನಿಂದನೇ ಗಂಗಾ ಗೆದ್ದಿದ್ದು. ಸುಮ್ನಿರಿ ಸಾರ್. ಇದೆಲ್ಲ ಮೇಡಮ್ ಪಟ್ಟಿರೋ ಕಷ್ಟ. ಅವ್ರಿಗೇನು ಗೊತ್ತಿಲ್ಲದೆ ಇದ್ರು ತಿಳ್ಕೊಂಡು, ಅನುಭವ ಇಲ್ಲದೆ ಇದ್ರು ಕಲ್ತು, ಕೊನೆವರೆಗೂ ಹಠ ಬಿಡದೆ ಗೆದ್ದು ತೋರಿಸಿದ್ದಾರೆ. ಅಂದ್ರೆ ಇದ್ರಲ್ಲಿ ನನ್ ಪಾತ್ರ ಏನೂ ಇಲ್ಲ ಅಂತೀಯಾ? ಗಂಗಾ ಗೆಲ್ಬೇಕು ಅಂತ ನೀನ್ ಆಸೆ ಪಟ್ಟಿದ್ದೆ, ನಿನಗೋಸ್ಕರ ಗಂಗಾ ಗೆದ್ದು ತೋರಿಸಿದಾಳೆ. ಹೌದಪ್ಪ, ನಿನ್ನ ಆಸೆ ತುಂಬಾ ದೊಡ್ಡದು. ಅದಕ್ಕೋಸ್ಕರ ಗಂಗಾ ಪಟ್ಟಿರೋ ಕಷ್ಟನೂ ತುಂಬಾನೇ ದೊಡ್ಡದು. ಆರ್ ಹೋಗೋ ದೀಪ ಜೋರಾಗಿ ಉರಿಯುತ್ತೆ ಅನ್ನೋ ಹಾಗೆ 4 ದಿನದಲ್ಲಿ ಹೋಗೋ ಇವಳಿಗೆ ಇಷ್ಟು ಹೊಗಳ್ಬೇಕಾ? ಏನ್ ಮಾತಾಡ್ತಿದ್ಯಾ ಚಂದ್ರಿಕಾ? ಬುದ್ಧಿ ಇದು ಮಾತಾಡ್ತಿದ್ಯಾ? ಅಂದ್ರೆ ಅವಳು ಹೇಳಿದ್ದು, ದೊಡ್ಡವರು ಚಿಕ್ಕವ್ರನ್ನ ಹೊಗಳಿದ್ರೆ ಆಯುಷ್ಯ ಕಡಿಮೆ ಅಂತಾರಲ್ಲ. ಅದ್ಕೆ ಅದನ್ನ ಹೇಳೋ ರೀತಿ ಇದ. ಗಂಗಾ ಒಳ್ಳೇದಕ್ಕೆ ಹೇಳ್ದೆ, ತಪ್ಪ? ಅವಳು ನಿಜವಾಗ್ಲೂ 4 ದಿನದಲ್ಲಿ ಸತ್ತೋಗ್ತಾಳೇನೋ ಅನ್ನೋ ಹಾಗೆ ಯಾಕಿಷ್ಟು ಕೂಗಾಡ್ತಿದ್ದೀರಾ? ಸ್ಟಾಪ್ ಇಡತ್ತೆ. ನಿಮ್ ಬಾಯಿಂದ ಸಾವು ಬಿಟ್ರೆ ಬೇರೆ ಮಾತೇ ಬರಲ್ವಾ? ಅಪಶಕನ ಮಾತಾಡೋದ್ ಬಿಟ್ಟು ಶುಭ ಮಾತಾಡೋದು ಇವ್ರಿಗೆ ಯಾವಾಗ ಬರುತ್ತೆ ಹೇಳಿ? ನಾವು ಮಾತಾಡಿದ್ದು ಕೂಡ ಒಳ್ಳೇದೇ. ಅಪಾರ್ಥ ಮಾಡ್ಕೊಂಡ್ರೆ ನಾವೇನ್ ಮಾಡೋದು? ಅಲ್ಲ, ಈ ಗಂಗಾ ಏನೋ ದೊಡ್ಡ ಘನಕಾರ್ಯ ಮಾಡಿರೋ ಹಾಗೆ ಆಕಾಶಕ್ಕೆ ಏರಿಸ್ತಿದ್ದೀರಾ? ನಮ್ ಸ್ವಪ್ನ ಇದ್ದಿದ್ರೆ ಚೀಟ್ಕೆ ಹೊಡೆಯೋಷ್ಟಲ್ಲಿ ಗೆಲ್ತಿದ್ಲು. ಸ್ವಪ್ನ ನಿತ್ಯನ್ ಮುಂದೆ ಸೋತಿದ್ದನ್ನ ಮರ್ತ್ಬಿಟ್ರ ಅತ್ತೆ? ಗಂಗಾ ಇಷ್ಟು ಕಷ್ಟಪಟ್ಟು ಈ ಟೈಟಲ್ ಗೆದ್ದಿದ್ದಾಳೆ, ಖುಷಿ ಪಡೋದ್ ಬಿಟ್ಬಿಟ್ಟು ಈ ತರ ಮಾತಾಡ್ತಿರಲ್ಲ. ಏಯ್, ನೀನೇನ್ ಸೈಲೆಂಟ್ ಆಗಿದ್ಯಾ? ನಿನಗೂ ಖುಷಿ ಆಗ್ಲಿಲ್ವಾ? ಅಲ್ಲಿ ನೀವು ಮಾಡಿರೋ ಕೆಲಸ ನನಗಿಷ್ಟ ಆಗಿಲ್ಲ ರೀ. ನಾನು ನಿತ್ಯ ಅಲ್ಲ ಗಂಗಾ ಅಂತ ಯಾಕೆ ಹೇಳಿದ್ರಿ? ನೀನು ಗಂಗಾ ಆಗಿದ್ದಕ್ಕೆ, ನೀನ್ ಪಟ್ಟಿರೋ ಕಷ್ಟಕ್ಕೆ ನಿನಗೆ ಕ್ರೆಡಿಟ್ ಸಿಕ್ಬೇಕು ಅಂತ. ಆದ್ರೆ ನಾನು ನನಗೋಸ್ಕರ ಈ ಶೋಗೆ ಹೋಗಿರ್ಲಿಲ್ಲ, ಅಮ್ಮವ್ರಿಗೋಸ್ಕರ ಮಾಡಿದ್ದೆ. ನಿತ್ಯನಿಗೆ ಬರ್ಬೇಕಾದ ಫೇಮ್ ಯಾವಾಗ್ಲೂ ಬಂದಿತ್ತು. ಈಗ ಹೆಸರು ಫೇಮ್ ಸಿಗಬೇಕಾಗಿದ್ದು ನಿನಗೆ. ನೀನು ಲೈಮ್ ಲೈಟಿಗೆ ಬರಬೇಕು. ಸೂರ್ಯವಂಶದ ಅಲಮೇಲು ಗಂಗಾ ಅಂತ ನಿನ್ ಹೆಸರು ಎಲ್ಲ ಕಡೆ ಕೇಳಬೇಕು. ಅದೇ ನನ್ನ ಆಸೆ. ನಿನಗಾಸೆ ಇರಬಹುದು, ಅವಳು ಮನ್ಸಲ್ಲಿ ಏನಿದ್ಯೋ ಯಾರಿಗ್ ಗೊತ್ತೋ? ಇವಳು ಮನ್ಸಲ್ಲಿ ಏನೂ ಇಲ್ಲ. ನೀವು ಸುಮ್ನೆ ಏನೇನೋ ಹೇಳ್ಬೇಡಿ. ಏನೋ ಜೈ, ಇದೆಲ್ಲ ನಿತ್ಯಗೋಸ್ಕರ ಅಂದ್ಲಲ್ಲ. ನಿತ್ಯ ಬದುಕೇ ಇದ್ದಾಳೆ ಅಂತ, ಅವಳು ಹೊರಗೆ ಬರ್ಲಿ ಅಂತ ಇದೆಲ್ಲ ಮಾಡಿರ್ಬಹುದಲ್ಲ. ಏನ್ ಮಾತಾಡ್ತಿದ್ಯಾ ರಾಮಕೃಷ್ಣ? ನಿತ್ಯ ಯಾವತ್ತೋ ಸತ್ತು ಹೋಗಿದ್ದಾಳೆ, ಅವಳು ಬದುಕಿದ್ದಾಳೆ ಅಂತ ಗಂಗಾ ಯಾಕೆ ಅನ್ಕೋಬೇಕು? ಅನ್ಕೋತಿದ್ದಾಳೆ ಏನೋ ಅನ್ನೋದು ಅವ್ರ ಅನುಮಾನ ಅಷ್ಟೇ. ಅಂಥದ್ದೆಲ್ಲ ಅವಳ ತಲೆಯಲ್ಲಿಲ್ಲ. ನೀವು ಹೊಸದಾಗಿ ಅವಳಿಗೆ ಡೌಟ್ ಕ್ರಿಯೇಟ್ ಮಾಡಬೇಡಿ. ಇದು ಸಂತೋಷವಾಗಿರ್ಬೇಕಾದ ಟೈಮು. ಲೆಟ್ಸ್ ಸೆಲೆಬ್ರೇಟ್.
ಏನಮ್ಮ ನೀವು ಹೇಳ್ತಿರೋದು? ಹೌದು ತುಳಸಿ, ನಿತ್ಯಾಗೆ ನಿಜ ಗೊತ್ತಾಗಿದೆ. ಹೇಗ್ ಗೊತ್ತಾಯ್ತಮ್ಮ? ಇದು ಇವತ್ ನಡೆದಿರೋದಲ್ಲ. ಗಂಗಾ ಕೂಡ ನನ್ ಮಗಳೇ ಅಂತ ನಿತ್ಯಾಗ್ ಯಾವತ್ತೋ ಗೊತ್ತಾಗಿದೆ. ಮತ್ತೆ ಗಂಗಾ ತನ್ನ ಅಕ್ಕ ಅಂತ ಗೊತ್ತಾದ್ರೂ ಕೂಡ ನಿತ್ಯ ಗಂಗಾಗೆ ಈಗ್ಲೂ ತೊಂದರೆ ಕೊಡೋಕ್ ನೋಡ್ತಾ ಇದ್ದಾಳ ಅಮ್ಮ? ಎಲ್ಲ ಗೊತ್ತಿದ್ದೇ ಮಾಡ್ತಿದ್ದಾಳೆ ತುಳಸಿ. ನಿತ್ಯನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ಅವಳಿಗೆ ಏನೇ ಬೇಕಾದ್ರೂ ಎಷ್ಟಾದ್ರೂ ಕೆಳಗಿಳಿತಾಳೆ, ಹೇಗಾದ್ರೂ ದಕ್ಕಿಸ್ಕೊತಾಳೆ. ಅವಳ ಸ್ವಭಾವನೇ ಹಾಗೆ. ಆದ್ರೆ ಗಂಗಾ ಅವಳಿಗೆ ಸ್ವಂತ ಅಕ್ಕ ಅಲ್ವೇನಮ್ಮ? ಒಂದೇ ಹೊಟ್ಟೆಲಿ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾಳೆ. ನಿತ್ಯಗೆ ಅಂತ ಸೆಂಟಿಮೆಂಟ್ಸ್ ಎಲ್ಲ ಏನೂ ಇಲ್ಲ ತುಳಸಿ. ತನ್ನ ಸ್ವಾರ್ಥ ನೋಡ್ತಾಳೆ ಹೊರತು ಪಕ್ಕದಲ್ಲಿರೋರ್ನ ಕೇರ್ ಮಾಡಲ್ಲ. ಜನ್ಮ ಕೊಟ್ಟಿರೋ ಅಮ್ಮ ಆದ್ರು, ಜೊತೆಗೆ ಹುಟ್ಟಿರೋ ಅಕ್ಕ ಆದ್ರು, ಯಾರಾದ್ರೂ ಸರಿ, ತನ್ನ ದಾರಿ ಗಡ್ಡ ಬಂದ್ರೆ ಕೇರ್ ಮಾಡಲ್ಲ. ಅದೇನಮ್ಮ, ಅಷ್ಟು ಪ್ರೀತಿ ಇಲ್ಲ ಅಂತಂದ್ರೆ ಹೇಗೆ? ತಪ್ಪು ನಂದೇ ತುಳಸಿ. ನಾನ್ ಬೆಳೆಸಿರೋದ್ರಲ್ಲೇ ತಪ್ಪಿದೆ. ನಂಗಿರೋದು ಒಬ್ಳೆ ಮಗಳಲ್ವಾ ಅಂತ ಚಿಕ್ಕವಳಿಂದ ಅತಿ ಮುದ್ದು ಮಾಡಿ ಅವಳೇನ್ ಕೇಳಿದ್ರು ಅದನ್ನ ಕೊಡ್ತಿದ್ದೆ. ಒಳ್ಳೇದು ಕೆಟ್ಟದ್ದನ್ನ ಕಲ್ಸೋದನ್ನ ಬಿಟ್ಟು ಅವಳು ಏನೇ ಮಾಡಿದ್ರು ಅದನ್ನ ರೈಟ್ ಅಂತಿದ್ದೆ. ಆಗಿಂದ ನಿತ್ಯ ತಾನು ಏನೇ ಮಾಡಿದ್ರು ಅದನ್ನೇ ರೈಟ್ ಅನ್ಕೋತಿದ್ದಾಳೆ. ತಪ್ಪು ಸರಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾಳೆ. ನನ್ನ ಮಗಳಿಗೆ ನಾನು ಒಳ್ಳೆ ತಾಯಿ ಆಗ್ತಿದ್ದೀನಿ ಅಂತ ಅನ್ಕೊಂಡೇ ಹೊರತು ಅವಳು ಹೀಗೆಲ್ಲ ಆಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ್ಲಾದ್ರೂ ಹೇಳ್ ನೋಡ್ಬೋದಲ್ಲಮ್ಮ. ಗಿಡ ಆಗಿ ಬಗ್ದೇ ಇರೋದು ಮರ ಆಗಿ ಬಗ್ಗತ್ತ ತುಳಸಿ. ಅವಳು ಯಾವತ್ತೋ ನನ್ನ ಕೈ ಮೀರಿ ಹೋಗಿದ್ದಾಳೆ. ನನ್ನ ಮಾತನ್ನು ಕೇಳೋ ಸ್ಥಿತಿನಲ್ಲಿಲ್ಲ. ನೀನ್ ಗಂಗಾನ ಬೆಳೆಸಿರೋ ಹಾಗೆ ನಾನ್ ನಿತ್ಯನ್ ಬೆಳೆಸಿದ್ರೆ ಇವತ್ತು ನಮಗೆ ಈ ನೋವೇ ಇರ್ತಾ ಇರಲಿಲ್ಲ. ಗಂಗಾ ನಿತ್ಯ ಅನ್ಯೋನ್ಯವಾಗಿ ನಮ್ಮ ಕಣ್ಮುಂದೆನೇ ಇರ್ತಿದ್ರು. ಕೇವಲ ನನ್ನ ತಪ್ಪಿಂದಾನೆ ಅಕ್ಕ ತಂಗಿರು ಕತ್ತಿ ಮಸೀತಿದ್ದಾರೆ. ನಿತ್ಯನ ಹೊರಗಡೆ ತರೋಕೆ ಗಂಗಾ, ಗಂಗಾನ ಕೊಲ್ಲೋಕೆ ನಿತ್ಯ. ಈ ಪರಿಸ್ಥಿತಿ ವೈರಿಗಳಿಗೂ ಬರಬಾರ್ದು ತುಳಸಿ. ಈಗೇನ್ ಮಾಡೋದಮ್ಮ? ಅದು ಅರ್ಥ ಆಗ್ದೇನೆ ನಾನು ನಿನ್ನ ಹತ್ರ ಬಂದಿದ್ದೆ. ನನ್ನ ಮನ್ಸಲ್ಲಿರೋ ಭಾರನ ನಿನ್ನ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಆದ್ರೂ ಭಾರ ಕಡಿಮೆ ಆಗತ್ತೆ ಅಂತ ಬಂದೆ. ಎಲ್ಲ ಗೊತ್ತಿದ್ರು ಏನು ಮಾಡೋಕ್ಕಾಗದೇ ಇರೋ ಅಸಹಾಯಕ ಸ್ಥಿತಿಲಿದ್ದೀನಿ ತುಳಸಿ. ನನ್ನಿಬ್ರು ಮಕ್ಕಳನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಇರೋ ಸ್ಥಿತಿನಲ್ಲಿದ್ದೀನಿ. ಏನ್ರಿ? ರೀ, ಏನಾಯ್ತು ಇವರಿಗೆ? ಏನೋ ಮಾತಾಡ್ದೆ ಕೂತಿದಾರಲ್ಲ. ಏನ್ರಿ? ತಪಸ್ ಮಾಡ್ತಿದ್ದೀರಾ ಏನು ಸ್ವಾಮಿ? ಏನ್ರಿ? ಏನು ಏನು ಅಷ್ಟು ಪರಧ್ಯಾನ? ಏನೋ ಯೋಚನೆ ಮಾಡ್ತಿದ್ದೆ. ಯಾವ ವಿಷಯದ ಬಗ್ಗೆ? ನಿನ್ ಹಾಗಿರೋ ಇನ್ನೊಬ್ಳು ಬಗ್ಗೆ. ನನ್ನ ಹಾಗಿರೋ ಇನ್ನೊಬ್ಳ? ಅಂದ್ರೆ ಇವರಿಗೆ ನಿತ್ಯ ಬದುಕಿರೋದು ಗೊತ್ತಾಗೋಯ್ತಾ? ಯಾರು ಆ ಹುಡುಗಿ? ನಿನಗೂ ಗೊತ್ತು? ನನಗ್ ಗೊತ್ತಾ? ಹೌದು, ಚೆನ್ನಾಗಿ ಗೊತ್ತು. ಯಾರೋ ಹೇಳಿ. ನಿನಗೆ ಗೊತ್ತಿರೋ ವ್ಯಕ್ತಿ ಬಗ್ಗೆ ನಾನು ಮತ್ತೆ ಹೇಳ್ಬೇಕಾ? ನನಗೆ ಗೊತ್ತಿಲ್ಲ. ಗೊತ್ತು. ನೀನು ಅವಳ ಜೊತೆಗೇ ಇದೆಯಾ? ಯಾವಾಗ? ಯಾವತ್ತಿಂದನೋ ಇದೆಯಾ? ನಿಮ್ಮಿಬ್ರು ಹೆಸರು ಬೇರೆ, ರೂಪ ಒಂದೇ. ಅದೇ ಕಣ್ಣು, ಅದೇ ಮುಖ, ಅದೇ ಹಣೆ, ಅದೇ ಕೆನ್ನೆ, ಅದೇ ಕಂಠ, ಅದೇ ಸ್ಟೈಲ್. ಒಟ್ಟಾರೆ ನೀವಿಬ್ರು ಒಂದೇ ಥರ ಇದ್ದೀರಾ. ಅನುಮಾನನೇ ಬೇಡ. ಇವರು ನಿತ್ಯ ಬಗ್ಗೆನೇ ಹೇಳ್ತಿದ್ದಾರೆ. ಅದೇನಂದ್ರೆ ರೀ, ನಾನು ಹೇಳ್ತೀನಿ. ನೀನ್ ನನಗೆ ಮೋಸ ಮಾಡಿದ್ಯಾ. ಮೋಸನಾ? ಸುಳ್ಳು ಹೇಳಿದ್ಯಾ. ನಾನಾ? ನನ್ನಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ಯಾ.
ನಿನ್ನೆ ತನಕ ನನಗೂ ಕೂಡ ಗೊತ್ತಿರಲಿಲ್ಲ. ಕೇಳಿದ ಕೂಡಲೇ ನಾನು ಶಾಕ್ ಆದೆ. ಸಾರಿ ರೀ. ಯಾಕೆ? ಅಂದ್ರೆ ನಾನು ನಿಮಗೆ ವಿಷಯ ಹೇಳ್ದೆ ಇದ್ದಿದ್ದಕ್ಕೆ. ಮತ್ತೆ ಹೇಳೋದು ಯಾಕೆ? ತೋರಿಸಿದ್ಯಲ್ಲ.